ಕುರಾನ್ನಲ್ಲಿ ಪ್ರಪ್ರಥಮವಾಗಿ ಅವತೀರ್ಣಗೊಂಡ ಸೂಕ್ತ ನೀವು ಓದಬೇಕು ಎಂಬುದಾಗಿತ್ತು. ಕುರ್ಆನ್ನಲ್ಲಿ ದೇವನಿಗೆ ತನ್ನ ದಾಸರೊಂದಿಗೆ ಪ್ರಪ್ರಥಮವಾಗಿ ಹೇಳಲಿಕ್ಕಿದ್ದ ವಿಚಾರ ನೀವು ಕಲಿಬೇಕು, ನೀವು ಓದಬೇಕು, ನೀವು ಶಿಕ್ಷಣ ಪಡೆಯಬೇಕು ಎಂಬುದಾಗಿದೆ. ಅಲ್ಲಿ ದೇವ ಹೇಳಿದ ಅಲ್ಲಮಲ್ಲಿನ್ಸಾನ ಮಾಲಂ ಯಅಲಂ, ಮನುಷ್ಯನಿಗೆ ಯಾವುದು ಅರಿವಿಲ್ಲವೋ ಅದನ್ನು ಅವನು ತಿಳಿಸಿಕೊಡುತ್ತಲೇ ಇರುತ್ತಾನೆ ಅಂತ. ಮುಗಿಯುವುದಿಲ್ಲ ಇದು. ನಿನ್ನೆಯ ಜಗತ್ತಿನಲ್ಲಿ ಫೇಸ್ಬುಕ್ ಇರಲಿಲ್ಲ, ನಿನ್ನೆಯ ಜಗತ್ತಿನಲ್ಲಿ ವಾಟ್ಸಪ್ ಇರಲಿಲ್ಲ, ನಿನ್ನೆಯ ಜಗತ್ತಿನಲ್ಲಿ ಇಂಟರ್ನೆಟ್ ಇರಲಿಲ್ಲ. ಅಲ್ಲ, ನಾಳೆ ನಮ್ಮ ಮಕ್ಕಳ ಕಾಲದಲ್ಲಿ ಏನು ಬರ್ತದೆ ಅಂತ ನಮಗೆ ಯಾರಿಗೂ ಗೊತ್ತೂ ಇಲ್ಲ. ಯಾಕೆಂದರೆ ಅಲ್ಲಮಲ್ಲಿನ್ಸಾನ ಮಾಲಂ ಯಅಲಂ, ಮನುಷ್ಯನಿಗೆ ಯಾವುದು ಅಗತ್ಯ ಇದೆಯೋ ಅದನ್ನು ದೇವ ತಿಳಿಸಿಕೊಡುತ್ತಲೇ ಇರುತ್ತಾನೆ. ನಾನು ಕೇಳ್ತಾ ಇದ್ದೇನೆ, ಒಬ್ಬನಿಗೆ 100 ಕೋಟಿ ಕೊಟ್ಟರೂ ಅವನ ವಿಶ್ವಾಸವನ್ನು ಬದಲಾಯಿಸಲಿಕ್ಕೆ ಸಾಧ್ಯವೇ? ನನ್ನ ವಿಶ್ವಾಸವನ್ನು, ನನಗೊಂದು ನಂಬಿಕೆ ಇದೆ, ನನಗೊಂದು ವಿಶ್ವಾಸ ಇದೆ, ನನಗೊಬ್ಬ ದೇವನ ಮೇಲೆ ನಂಬಿಕೆ ಇದೆ. ನಿನಗೆ 100 ಕೋಟಿ ಕೊಡುತ್ತೇನೆ, ಆ ದೇವರನ್ನು ನಂಬಬೇಡ ಅಂತ ಹೇಳಿದ್ರೆ ಮನುಷ್ಯನ ಮನಸ್ಸನ್ನು ಬದಲಾಯಿಸಲಿಕ್ಕೆ ಸಾಧ್ಯವೇ? ಖಂಡಿತ ಧರ್ಮ ಎಂಬುದು ವ್ಯಾಪಾರ ಅಲ್ಲ, ವಿಶ್ವಾಸ ಎಂಬುದು ಬಿಸ್ನೆಸ್ ಅಲ್ಲ ಸಹೋದರರೇ. ಕುರ್ಆನ್ ಹೇಳಿತ್ತು ಲಾ ಇಕ್ರಾಹ ಫಿದ್ದೀನ್, ಧರ್ಮದಲ್ಲಿ ಯಾವ ರೀತಿಯ ಆಮಿಷ, ಒತ್ತಾಯ, ಒತ್ತಡ, ಬಲಾತ್ಕಾರ ಇದು ಯಾವುದೂ ಇಲ್ಲ, ಇರಲೇಬಾರದು. ಮನುಷ್ಯನಿಗೆ ವೈಚಾರಿಕ ಸ್ವಾತಂತ್ರ್ಯ ಇದೆ. ಅದು 1948ರಲ್ಲಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಅಂಗೀಕರಿಸುವಾಗ ಅದರಲ್ಲಿರುವ ಭಾಗ, ಅದು ನಿಮಗೆ ವಿಚಾರ ಸ್ವಾತಂತ್ರ್ಯ ಇದೆ. ಯಾವ ಧರ್ಮವನ್ನು ಬೇಕಾದರೂ ಒಪ್ಪುವ, ಯಾವ ಧರ್ಮವನ್ನು ಬೇಕಾದರೂ ಪಾಲಿಸುವ ಸ್ವಾತಂತ್ರ್ಯ ಮನುಷ್ಯನಿಗೆ ಖಂಡಿತ ಇದೆ. ಅದು ನಿಮ್ಮ ವಿಚಾರ ಸ್ವಾತಂತ್ರ್ಯ, ಅದು ಬೈ ಬರ್ತ್ ನಿಮಗಿರುವ ಸ್ವಾತಂತ್ರ್ಯ. ವಿಚಾರ ಸ್ವಾತಂತ್ರ್ಯವನ್ನು ಯಾರು ಕೂಡ ತಿರಸ್ಕರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆಮಿಷದಿಂದ, ಬಲಾತ್ಕಾರದಿಂದ, ಒತ್ತಾಯದಿಂದ, ಒತ್ತಡದಿಂದ, ದುಡ್ಡು ಕೊಟ್ಟು ಧರ್ಮವನ್ನು ಬದಲಾಯಿಸುವ ಈ ಸಿಸ್ಟಮ್, ಇದು ಕುರ್ಆನ್ ಹೇಳಿತ್ತು, ಅದು ಕುರ್ಆನ್ನ ಶಿಕ್ಷಣಕ್ಕೆ ವಿರುದ್ಧವಾದದ್ದಾಗಿದೆ ಎಂದು.